ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸಮಯಸದ ರುಚಿ. ಹೇಗಿದ್ದೀರಾ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತಿನ ಬ್ರೇಕ್ಫಾಸ್ಟ್ಗೆ ಸೋಯಾ ಕರಿ ಮಾಡ್ಕೊಂಡಿದ್ದೆ. ಸೋಯಾ ಚಂಕ್ಸನ್ನು ಒಂದು 10 ನಿಮಿಷ ಬಿಸಿನೀರಲ್ಲಿ ನೆನೆಸಿ ನಂತರ ಅದನ್ನು ಸ್ಕ್ವೀಸ್ ಮಾಡಿ ನಾವು ತೆಕ್ಕೋಬೇಕಾಗತ್ತೆ. ನಾನಿಲ್ಲಿ 200 ಗ್ರಾಮ್ಸಷ್ಟು ಸೋಯಾ ಚಂಕ್ಸ್ನ ತೊಗೊಂಡಿದ್ದೀನಿ. ಸೋಯಾ ಚಂಕ್ಸ್ ತುಂಬಾ ಪ್ರೋಟೀನ್ ರಿಚ್ ಆಗಿರೋಂಥ ಫುಡ್ ಆಗಿರುತ್ತೆ. ಇನ್ನು ನಾನ್ ವೆಜ್ ಅಲ್ಲದೆ ವೆಜಿಟೇರಿಯನ್ಸ್ಗೆ ಇದನ್ನು ಡಾಕ್ಟರ್ಸು ಕೂಡ ಪ್ರಿಫರ್ ಮಾಡ್ತಾನೆ. ಯಾಕೆ ಅಂದರೆ ಇದರಲ್ಲಿ ಹೈ ಪ್ರೋಟೀನ್ ಕಂಟೆಂಟ್ ಇರೋದ್ರಿಂದ ಇದು ನಮ್ಮ ದೇಹಕ್ಕೆ ಬೇಕಾಗುವಂಥ ಪ್ರೋಟೀನ್ ಅಂಶವನ್ನು ಕೊಡೋದ್ರಿಂದ ನಾವದನ್ನು ಆದಷ್ಟು ಇದರದ ಡಿಶಸ್ನ ನಾವು ಮಾಡಿ ತಗೊಳ್ಳೋದು ತುಂಬಾ ಉಪಯೋಗಕಾರಿಯಾಗಿರುತ್ತೆ. ಮಸಲ್ ಬಿಲ್ಡ್ಗೆ ಎಲ್ಲನೂ ಪ್ರೋಟೀನ್ ನಮ್ಮ ದೇಹಕ್ಕೆ ತುಂಬಾ ಅತ್ಯವಶ್ಯಕವಾಗಿರುತ್ತೆ. ಈಗ ಗ್ರೇವಿಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ 2 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋದು. ಅದಾದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಒಂದು 3/4 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕೋತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಅಂದರೆ ಸ್ವಲ್ಪ ದೊಡ್ಡ ಸೈಜ್ ಇರೋವಂಥದ್ದೇ ಆಲೂಗಡ್ಡೆನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಚಪಾತಿಗೆ ಮತ್ತು ದೋಸೆಗೆ ಮತ್ತು ರೊಟ್ಟಿಗೆಲ್ಲ ಈ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಆಲೂಗಡ್ಡೆ ಸ್ವಲ್ಪ ಬೇಯಲಿ ಅಂತ ನಾನು ಲಿಡ್ ಕ್ಲೋಸ್ ಮಾಡಿ ಒಂದು 2 to 3 ಮಿನಿಟ್ಸ್ ಬಿಡ್ತೀನಿ. ಏಕೆಂದರೆ ಇದರಲ್ಲಿ ಸೋಯಾ ಚಂಕ್ಸ್ ಆಗಿರ್ಬೋದು, ಕ್ಯಾಪ್ಸಿಕಮ್ ಆಗಿರ್ಬೋದು, ಟೊಮ್ಯಾಟೊ ಆಗಿರ್ಬೋದು, ಎಲ್ಲ ತರಕಾರಿಗಳು ತುಂಬಾ ಬೇಗ ಬೇಯುತ್ತೆ. ಬಟ್ ಆಲೂಗಡ್ಡೆ ಸ್ವಲ್ಪ ಗಟ್ಟಿ ಇರುತ್ತೆ ಅಲ್ವಾ, ಸೊ ಅದಕ್ಕೋಸ್ಕರ ನಾನು ಆಲೂಗಡ್ಡೆನ ಒಂದು 2 ಮಿನಿಟ್ಸ್ ಇದನ್ನು ಎಣ್ಣೆನಲ್ಲೇ ಬೇಯಿಸ್ಕೊಂಡಿದ್ದೀನಿ. ಹಾಗೆ ನಂತರ ಟೊಮ್ಯಾಟೋನ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು. ಅದಾದಮೇಲೆ ಕ್ಯಾಪ್ಸಿಕಮ್ನ ಹಾಕೋತಾ ಇದ್ದೀನಿ. 2 ಕಪ್ಪಷ್ಟು ಕ್ಯಾಪ್ಸಿಕಮ್ನ ನಾನು ಇದಕ್ಕೆ ಹಾಕೋತಾ ಇದ್ದೀನಿ. ಕ್ಯಾಪ್ಸಿಕಮ್ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದರಲ್ಲೂ ಹೆಂಗಸರಿಗೆ ಇದು ತುಂಬಾ ಒಳ್ಳೆಯದಾಗಿರುತ್ತೆ. ಕ್ಯಾಪ್ಸಿಕಮಲ್ಲಿ ವಿಟಮಿನ್ ಸಿ ಮತ್ತು ವಿಟಮಿನ್ B6 ಹಾಗೆ ಕ್ಯಾನ್ಸರ್ನ ತಡೆಯುವಂತಹ ಗುಣ ಕೂಡ ಕ್ಯಾಪ್ಸಿಕಮಲ್ಲಿ ಹೆಚ್ಚಾಗಿರೋದ್ರಿಂದ ಕ್ಯಾಪ್ಸಿಕಮ್ ಕೂಡ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕೋತಾ ಇದ್ದೀನಿ. ಕ್ಯಾಪ್ಸಿಕಮ್ ಬೇಗ ಬೇಯೋದ್ರಿಂದ ನಾವು ಇದಕ್ಕೆ ಮಸಾಲ ಪೌಡರ್ಸ್ನ ಆ್ಯಡ್ ಮಾಡ್ಕೊಂಬೇಡ. 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, 1 ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ, ಹಾಗೆ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಪುಡಿ. ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ನೋಡಿ, ಇದು ಇವಾಗ ಸೋಯಾ ಚಂಕ್ಸ್ ಸ್ವಲ್ಪ ನೆಂದಿರುತ್ತೆ ಬಿಸಿ ನೀರಲ್ಲಿ. ಇದನ್ನು ಇವಾಗ ಬಿಸಿ ನೀರನ್ನೆಲ್ಲ ಶೋಧಿಸ್ಕೊಂಡು ತಣ್ಣೀರಿಗೆ ಹಾಕ್ಕೊಂಡು ಸ್ವಲ್ಪ ವಾಶ್ ಮಾಡಿ ನಂತರ ಅದರಲ್ಲಿರೋ ಅಂಥ ನೀರನ್ನು ಸ್ಕ್ವೀಸ್ ಮಾಡ್ಕೋಬೇಕು. ಬಿಸಿ ಇರುವಾಗ ಮುಟ್ಟಕ್ಕಾಗಲ್ಲ. ಸ್ವಲ್ಪ ಬಿಸಿ ನೀರನ್ನೆಲ್ಲ ಬಗ್ಸಿ ಸ್ವಲ್ಪ ತಣ್ಣೀರನ್ನು ಹಾಕ್ಕೊಂಡು ನಂತರ ಅದನ್ನು ಸ್ಕ್ವೀಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಹಾಗೆ ಅದು ನಾವು ಗ್ರೇವಿಯಲ್ಲಿ ಹಾಕಿದಾಗ ಜ್ಯೂಸಿ ಥರ ತುಂಬಾ ಚೆನ್ನಾಗಿರುತ್ತೆ. ನಾನ್ ವೆಜ್ ಪ್ರಿಯರಾದರೆ ಖಂಡಿತ ಇದು ಇಷ್ಟನೇ ಆಗುತ್ತೆ ಅನಿಸುತ್ತೆ ಎಲ್ರಿಗೂ. ವೆಜಿಟೇರಿಯನ್ಸ್ಗೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೋಡಿ, ಈ ಥರ ಸ್ಕ್ವೀಸ್ ಮಾಡಿ ತೆಗೆದಿಟ್ಕೋಬೇಕಾಗತ್ತೆ. ಈ ರೀತಿ ಮಾಡಿಕೊಂಡು ನಾವು ಇದನ್ನೆಲ್ಲ ಗ್ರೇವಿಗೆ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ಈ ಕಪ್ಪಲ್ಲಿ ನನಗೆ 2 ಕಪ್ಪು ಸೋಯಾ ಚಂಕ್ಸ್ ಬಂದಿತ್ತು. ನೋಡಿ, ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10 ಮಿನಿಟ್ಸ್ ಅಷ್ಟು ಇದನ್ನು ಕುಕ್ ಮಾಡ್ಕೋಬೇಕಾಗತ್ತೆ. ಈ ಸೋಯಾ ಕರಿನ ಬೇರೆ ಬೇರೆ ಕಾಂಬಿನೇಷನಲ್ಲಿ ಬೇರೆ ಬೇರೆ ತರಕಾರಿಗಳನ್ನ ಹಾಕ್ಕೊಂಡು ಕೂಡ ಇದನ್ನು ನಾವು ಮಾಡ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ಒಂದು 5 to 6 ಮಿನಿಟ್ಸ್ ಇದು ಸ್ವಲ್ಪ ಮಸಾಲ ಗ್ರೇವಿ ಜೊತೆ ಬೆಂದರೆ ಸಾಕಾಗತ್ತೆ. ಲಿಡ್ನ ಕ್ಲೋಸ್ ಮಾಡಿ ಒಂದು 5 to 6 ಮಿನಿಟ್ಸ್ ಇದನ್ನು ಕುಕ್ ಮಾಡ್ಕೊಳ್ಳೋದು ಅಷ್ಟೇ. ಮ್ಯಾರಿನೇಟ್ ಮಾಡುವಂಥ ಅವಶ್ಯಕತೆ ಏನೂ ಇರಲ್ಲ. ಯಾಕೆಂದರೆ ಸೋಯಾ ಚಂಕ್ಸ್ ಹೆಂಗೆ ಅಂತಂದರೆ ಅದರಲ್ಲಿ ಗ್ರೇವಿ ಇರುತ್ತಲ್ಲ ಅದನ್ನು ಹೀರ್ಕೊಳ್ಳುತ್ತೆ. ನಾವೀಗ ಪಲಾವ್ಗೆ ಮತ್ತು ಬೇರೆ ಡ್ರೈ ಏನಾದರೂ ಮಾಡಬೇಕಾದಾಗ ಸ್ವಲ್ಪ ಮ್ಯಾರಿನೇಟ್ ಮಾಡುವಂಥ ಅವಶ್ಯಕತೆ ಇರುತ್ತೆ. ಬಟ್ ಈ ಥರ ಗ್ರೇವಿ ಎಲ್ಲ ಮಾಡುವಾಗ ಏನೂ ಅವಶ್ಯಕತೆ ಇರಲ್ಲ.
ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾವು ಸ್ವಲ್ಪ ಶಾಪಿಂಗ್ ಇತ್ತು, ಗ್ರಾಸರಿ ಶಾಪಿಂಗ್ ಮಾಡ್ಕೋಬೇಕಾಗಿತ್ತು, ಖಾಲಿಯಾಗಿಬಿಟ್ಟಿತ್ತು. ಸೊ ಅದಕ್ಕೆ ನಾವು ಶಾಪಿಂಗ್ ಹೋದ್ವಿ. ಸ್ಯಾಟರ್ಡೇ ಆಗಿದ್ದರಿಂದ ರಜಾ ಇರುತ್ತೆ ಅಲ್ವಾ, ಆರಾಮಾಗಿ ಮನೆಯಲ್ಲೇ ಇದ್ದಿದ್ದರಿಂದ ಸ್ವಲ್ಪ ಶಾಪಿಂಗ್ ಹೋಗಿದ್ವಿ. ಮಾಲಲ್ಲೇ ಎಲ್ಲ ತೊಗೋತೀನಿ ಅಂತ ಏನೂ ಇಲ್ಲ, ಹತ್ತಿರದಲ್ಲಿರೋವಂಥ ಅಂಗಡಿಗಳಲ್ಲಿ, ಅಂದರೆ ಈ ಹೋಲ್ಸೇಲ್ ಶಾಪ್ ಇರುತ್ತಲ್ಲ ಆ ಥರದ ಅಂಗಡಿಗಳಲ್ಲೂ ಕೂಡ ತೊಗೋತೀನಿ. ಹೇಗೆ ಬೇಕಂದರೆ ಅವಶ್ಯಕತೆ ಹೇಗಿರುತ್ತೆ ಆ ರೀತಿ ಶಾಪಿಂಗ್ ಮಾಡೋದಷ್ಟೇ. ಗ್ರಾಸರಿ ಎಲ್ಲ ಮನೆಗೆ ಬಂದಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಕಂಟೈನರ್ಸ್ ಎಲ್ಲ ಸ್ವಲ್ಪ ತೊಳಿಬೇಕಾಗಿತ್ತು, ಅದನ್ನೆಲ್ಲ ತೊಳ್ಕೊಂಡೆ. ತೊಳೆದ್ಬಿಟ್ಟು ವಾಶ್ ಮಾಡಿ ನೀಟಾಗಿ ಒಣಗಿಸಿ ಆಮೇಲೆ ಫಿಲ್ಲಿಂಗ್ ಮಾಡ್ಕೊಳ್ಳೋದು ಅಷ್ಟೇ. ಹತ್ತಿರದಲ್ಲಿರುವಂಥ ಶಾಪಲ್ಲಿ ಬೈ ಮಾಡೋದಕ್ಕಿಂತ ಈ ಹೋಲ್ಸೇಲ್ ಶಾಪ್ ಇರುತ್ತಲ್ಲ ಅಲ್ಲಿ ಹೋಗಿ ತೊಗೊಂಡು ಬರ್ಬೋದು, ಚೆನ್ನಾಗಿರುತ್ತೆ. ಅಕ್ಕಿ ಮತ್ತು ಎಲ್ಲ ತರ್ತೀವಲ್ಲ ಅದೆಲ್ಲ ಒಂದು ಸಲ ನಾನು ತೊಗೊಳ್ಳೋದು, ಮತ್ತೆ ಪದೇ ಪದೇ ತೊಗೊಳಕ್ಕೆ ಹೋಗಲ್ಲ ರೈಸು. ಮಿಕ್ಕಿದ್ದ ಗ್ರಾಸರಿ ಎಲ್ಲ ನಾನು ಯಾವಾಗ ಖಾಲಿ ಆಗುತ್ತೆ ಆವಾಗವಾಗ ತಂದ್ಕೊತೀನಿ. ಎಲ್ಲ ತೊಳೆದ್ಬಿಟ್ಟು ಸ್ವಲ್ಪ ನೀರೆಲ್ಲ ಹೋಗಲಿ ಅಂತೇಳಿ ಉಲ್ಟಾ ಮಾಡಿಟ್ಟಿದ್ದೆ. ಅದನ್ನು ನೀಟಾಗಿ ಒರೆಸ್ಕೊಂಡು, ಒಂದು ಒಣಗಿರೋ ಬಟ್ಟೆನಲ್ಲಿ ಒರೆಸ್ಕೊಂಡು ಅದಕ್ಕೆ ಉಪ್ಪು ತುಂಬ್ಕೋತಾ ಇದ್ದೀನಿ. ಈ ಸೀಸನಲ್ಲಿ ಅಂದರೆ ಮಳೆಗಾಲದಲ್ಲಿ ಉಪ್ಪೆಲ್ಲ ನೀರು ಥರ ಆಗಿಬಿಡುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಉಪ್ಪು ಸ್ವಲ್ಪ ಫಿಲ್ ಮಾಡಿ ಅದ್ರ ಮೇಲೆ ಮೆಣಸುಗಳನ್ನ ಹಾಕ್ಕೊಂಡು ನಂತರ ಮತ್ತೆ ಉಪ್ಪನ್ನು ಫಿಲ್ ಮಾಡಿ ಅದ್ರ ಮೇಲೆ ಮತ್ತೆ ಕಾಳು ಮೆಣಸನ್ನು ಹಾಕೋದ್ರಿಂದ ಉಪ್ಪು ನೀರು ಬಿಡುತ್ತಲ್ಲ ಈ ಮಳೆಗಾಲದಲ್ಲಿ, ಅದು ಅವಾಯ್ಡ್ ಆಗುತ್ತೆ. ಉಪ್ಪು ಈ ರೀತಿ ಬಿಡಿ ಬಿಡಿಯಾಗೇ ಇರುತ್ತೆ. ಖಂಡಿತ ನಿಮಗೆ ಈ ಟಿಪ್ ಗೊತ್ತಿದ್ದರೆ ನನಗೆ ಕಾಮೆಂಟಲ್ಲಿ ಈ ಟಿಪ್ ನಮಗೂ ಗೊತ್ತು ಅಂತ ಕಾಮೆಂಟ್ ಮಾಡಿ ಹೇಳಿ. ಗೊತ್ತಿಲ್ಲ ಅಂದರೆ ಖಂಡಿತ ಇನ್ಮೇಲೆ ಇದನ್ನು ಫಾಲೋ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ. ಓಕೆ, ನೀವು ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್, ಕಾಮೆಂಟ್, ಶೇರ್ನ ಖಂಡಿತ ಮರಿಬೇಡಿ. ಹಾಗೆ ಉಳಿದಿದ್ದಂಥ ಬೇರೆ ಕಾಳು ಬೇಳೆಗಳನ್ನೆಲ್ಲ ನಾನು ಈ ಥರದ ಕಂಟೈನರಲ್ಲಿ ತುಂಬ್ಕೋತೀನಿ. 2 ಥರದ್ದು ಕಂಟೈನರ್ ಇಟ್ಕೊಂಡಿದ್ದೀನಿ ನಾನು, ಒಂದು ಈ ಥರದ್ದು, ಒಂದು ಈ ರೀತಿದು. ಸುಮಾರು ಒಂದು 2-3 ವರ್ಷನೇ ಆಗಿದೆ ನಾನು ಇದೆಲ್ಲ ಬೈ ಮಾಡಿ. ನೋಡಿ, ಕಾಳು ಕಡಲೆಬೇಳೆ ಇದು ಸ್ವಲ್ಪ ಇತ್ತು ನನಗೆ, ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ತೊಗೊಂಬಂದಿದ್ದೆ. ಹೊಸದು ಹಳೆದು ಎಲ್ಲ ಮಿಕ್ಸ್ ಮಾಡೋಕ್ಕೆ ಹೋಗಲ್ಲ. ಮಿಕ್ಸ್ ಮಾಡಿಬಿಟ್ರೆ ಏನಾಗುತ್ತೆ, ಹುಳ ಬಂದುಬಿಡುತ್ತೆ. ಈ ರೀತಿ ಪಾಕೆಟಲ್ಲೇ ಇದ್ದರೆ ನಮಗೆ ಹೊಸದು ಯಾವುದು ಹಳೇದು ಯಾವುದು ಅಂತ ನೀಟಾಗಿ ಗೊತ್ತಾಗುತ್ತೆ. ಹಳೇದು ಖಾಲಿ ಆದಮೇಲೆ ಹೊಸದನ್ನು ಯೂಸ್ ಮಾಡ್ಕೋಬೋದು. ಇದನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡು ನಂತರ ಮಸಾಲ ಬಾಕ್ಸಿಗೆ ನಾನು ಎಲ್ಲ ಫಿಲ್ ಮಾಡ್ಕೋಬೇಕಾಗಿತ್ತು. ಈ ಜೀರಿಗೆ, ಸಾಸಿವೆ ಅದನ್ನೆಲ್ಲ. ಸೊ ಅದನ್ನು ಕೂಡ ನಾನು ನೀಟಾಗಿ ಲಾಸ್ಟ್ ವೀಕ್ ಇದನ್ನು ಕ್ಲೀನ್ ಮಾಡಿ ಇಟ್ಟಿದ್ದೆ. ಸೊ ಅದಕ್ಕೆ ಇವಾಗ ಸ್ವಲ್ಪ ಏನೋ ಅಷ್ಟು ಗಲೀಜಾಗಿರಲಿಲ್ಲ. ಹಾಗೆ ಡ್ರೈ ಬಟ್ಟೆ ತಗೊಂಡು ಒರೆಸ್ಕೊಂಡೆ. ನಂತರ ಎಲ್ಲ ತೊಗೊಂಬಂದಿದ್ನಲ್ಲ ಆ ಗ್ರಾಸರೀಸನ್ನೆಲ್ಲ ಫಿಲ್ ಮಾಡ್ಕೊಂಡಿದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿನೂ ಕವರಲ್ಲೇ ಇಟ್ಕೊಂಡಿದ್ದೀನಿ ನಾನು. ಏಲಕ್ಕಿ ಸ್ವೀಟ್ಗೆಲ್ಲ ಹಾಕ್ತಾ ಇರ್ತೀವಲ್ಲ, ಆ ಫ್ಲೇವರೆಲ್ಲ ಅದಕ್ಕೆ ಆ್ಯಡ್ ಆಗುತ್ತೆ ಅನ್ನೋ ಕಾರಣಕ್ಕೆ ಏಲಕ್ಕಿನ ಕವರಲ್ಲೇ ಇಟ್ಕೊಂಡಿದ್ದೀನಿ. ಇದೆಲ್ಲ ಮಾಡೋ ಅಷ್ಟೊತ್ತಿಗೆ ಸಂಜೆ ಆಯಿತು. ಕಾಫಿ ಕುಡಿಯೋಣ ಅಂಥೇಳಿ ಕಾಫಿ ಮಾಡ್ಕೊಂಡ್ವಿ. ಸ್ನ್ಯಾಕ್ಸ್ ಅಂತ ಏನೂ ಮಾಡ್ಕೊಂಡಿರಲಿಲ್ಲ. ಮಧ್ಯಾಹ್ನ ಕೂಡ ಸ್ವಲ್ಪ ಚಪಾತಿನೇ ಇತ್ತಲ್ಲ, ಅದನ್ನೇ ಊಟ ತಿನ್ಕೊಂಡಿದ್ವಿ. ಸೊ ಬೇಗ ಹಶ್ವಾಗುತ್ತೆ ಮಕ್ಕಳಿಗೆ ಅನ್ನೋ ಕಾರಣಕ್ಕೆ ಕಾಫಿ ಮಾಡಿಬಿಟ್ಟು ಅದ್ರ ಜೊತೆ ರಸ್ಕ್ ತೊಗೊಂಡ್ವಿ. ಬೇಗ ಅಡುಗೆ ಶುರು ಮಾಡಿಕೊಂಡೆ. ಅಡುಗೆ ನಾನು ದಂಟಿನ ಸೊಪ್ಪು, ಬೇಳೆ, ಹೆಸರು ಕಾಳು ಹಾಕಿ ಬಸ್ಸಾರು ಮಾಡ್ಕೊಂಡಿದ್ದೆ. ಈ ರೆಸಿಪಿ ನಾನು ಆಲ್ರೆಡಿ ನಮ್ಮ ಚಾನಲಲ್ಲಿ ಶೇರ್ ಮಾಡಿದ್ದೀನಿ. ನಿಮ್ಗೆ ಯಾರಿಗಾದರೂ ಬೇಕು ಅಂತಂದರೆ ಖಂಡಿತ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಎಂಡ್ ಸ್ಕ್ರೀನಲ್ಲಿ ಕೂಡ ಬರುತ್ತೆ. ಖಂಡಿತ ನೀವು ಒಂದು ಸರ್ತಿ ಟ್ರೈ ಮಾಡಿ. ತುಂಬಾ ಆರೋಗ್ಯಕರವಾದಂಥ ರುಚಿಯಾದಂಥ ದಂಟಿನ ಸೊಪ್ಪಿನ ಬಸ್ಸಾರು ರೆಡಿಯಾಗಿತ್ತು. ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಖಂಡಿತವಾಗ್ಲೂ ನೀವು ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ರೂಪದಲ್ಲಿ ಖಂಡಿತವಾಗ್ಲೂ ನನಗೆ ತಿಳಿಸ್ಬೋದು.
ಹೇಗಿತ್ತು ಈ ವ್ಲಾಗ್? ಚೆನ್ನಾಗಿತ್ತು ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.